ಅಣ್ಣ ಈ ಬೆಟ್ಟ ಎಷ್ಟು ಹಳೆ ಇರ್ಬೋದು? ಅದು ಎಷ್ಟು ಹಳೆ ವರ್ಷ ಅದು ಬೆಟ್ಟ? ಬೆಟ್ಟ ಕಟ್ಟಿ ಎಷ್ಟು ವರ್ಷ ಆಯ್ತು ಇದು? ನಮಗೆ ಗೊತ್ತೇ ಅಲ್ಲ, ಮೊದಲೇ ಕಟ್ಟಿದ್ದು ಈಗ ಕಟ್ತಾವ್ರಿ. ಅಲ್ಲ ಆದ್ರೂ ಶುರುವಾಗಿದೆ ಅವಾಗಿಂದ ಒಂದು 100 ವರ್ಷ ಆಗಿಲ್ವಾ? ಜಾಸ್ತಿ ಆಯ್ತಾ? ಜಾಸ್ತಿ ಆಯ್ತು. ಎಷ್ಟೊಂದು 200 ವರ್ಷ? ನೀವು ಅವಾಗ ಎಷ್ಟು ವರ್ಷ ಇದ್ರು ಇದು ಇವಾಗ? ನಾವು ಬಂದಾಗ ಹಿಂಗೆಲ್ಲ ಇರಲಿಲ್ಲ ಅವಾಗ. ಇದು ಬೇಡ, ದೇವಸ್ಥಾನ ಇತ್ತು ಅವಾಗ? ದೇವಸ್ಥಾನ ಚಿಕ್ಕದಾಗಿತ್ತು. ಒಂದು 200 ವರ್ಷ ತಿರ್ಕೋಬೋದಾ? ಅಪ್ಪ ತಾತನ ಕಾಲದ್ದು, ನಮಗೆ ಗೊತ್ತೇ ಇಲ್ಲ ಸರಿಯಾಗಿ. 300 ವರ್ಷ ಹೊಳದಂಗಾದ್ರೆ ಅವಾಗ ಇಲ್ಲೇನು ಮೈನ್ಸ್ ಹೊಡ್ತಿದ್ದಾರಲ್ವ? ಅವಾಗ ಮೈನ್ಸ್ ಹೊಡ್ತಾರೆ, ಈಗೆಲ್ಲ ಮಧ್ಯ ಹೊಡೆದ್ರು. ಈಗ 2 ವರ್ಷದಾಗ 3 ವರ್ಷದಾಗ ಹೊಡೆದ ಮಧ್ಯ ಮೈನ್ಸ್ ಹೊಡೆದಿರೋದು. ಈಗೆಲ್ಲ ಬಂದಾಯ್ತಲ್ವಾ? ಸರ್ ನಾವು KP ಕೃಷ್ಣವರು ಬೆಟ್ಟ ಮೇಲೆ ಹೋಗೊಂಡು 1 ವಾರ ಆಯ್ತು. ಬರ್ಬೇಕು ಅದೇನಂತಾರಲ್ಲ, ದೇವರು ಕರೆಯೋದು ದಿವಸನೇ ಹೋಗ್ಬೇಕು ಅಂತ. ಹೋದ ವಾರನೇ ಪ್ಲಾನ್ ಮಾಡಿದೆ, ಬಾ ಹೋಗೋಣ ಅಂತ. ಇವತ್ತು ಕಟ್ಲೆ ನೈಟ್ ಜನ ತರಲಿ. ನೈಟ್ ಜನ ಇರ್ತಾರೆ, ಬೆಳಿಗ್ಗೆ ಇರುತ್ತಲ್ವಾ? ಬೆಳಗ್ಗೆ ತಗತ್ತಾರೆ. ಏನು ಇವತ್ತು ಸ್ಪೆಷಲು? ನೈಟು ಇದು ಕಟ್ಲೆ ಅಮಾವಾಸ್ಯೆ. ನಾಳೆ ಅಮಾವಾಸ್ಯೆ ಅಲ್ವಾ? ಇವತ್ತು ಕಟ್ಲೆ ಅದು. ಹಂಗಾದ್ರೆ ನೈಟ್ ಜನ ಇರ್ತಾರೆ. ಎಷ್ಟು ಗಂಟೆ? ಅಯ್ಯೋ ಬೆಳಕರ್ತಾಗ ಇರ್ತಾರೆ. ಅಬ್ಬಾ, ಏನು 6 ಗಂಟೆ ಬಂದ್ರೆ ಆಗುತ್ತೆ? 7 ಗಂಟೆಯಾ? ಸರಿ ಬೈ, ಸಾಯಂಕಾಲ ಬರ್ತೀವಿ ಹಂಗಾದ್ರೆ. ನಿಮ್ದು ಯಾವರು? ನಮ್ಮ ಜಿಲ್ಲೆ ಸೋಮನಹಳ್ಳಿ ಅಂತ. ಓಹೋ, ನಾವು KP ಕ್ರಾಸ್ ಅಂಗಡಿ ಐತೆ ನಮ್ಮದು. ಸರ್ ಇವತ್ತು ಬರ್ತೀವಿ ಪಕ್ಕ, ಮಿಸ್ಸೇ ಮಾಡಲ್ಲ. ಸೊ ನೋಡಿ ಗೈಸ್, ನಾನು ಹೇಳಿದ್ನಲ್ಲ ಎಷ್ಟು ಹಳೆ ಬೆಟ್ಟ ಅಂತ. ಅದು 300 ವರ್ಷ ಅಂತ ಇತ್ತು. ತಾತ ಕೇಳಿಸಿದ್ರಲ್ಲ ನೀವೇ ನೋಡಿ, ದೇವಸ್ಥಾನ ನೋಡಿ ನೀವು. ನೋಡಿ ಎಲ್ಲರೂ ಹೇಳ್ತಾರೆ ಅಮಾವಾಸ್ಯೆ ದಿವಸ ಪೂಜೆ ಆದರೆ ಅಂದರೆ ನಾಯಿ ಅಂತ ಕರಿಬಾರ್ದು ಇವ್ರನ್ನ. ಇವು ಭಕ್ತರುಗಳು 500ರಿಂದ 300 ಈ ಭಕ್ತರುಗಳು ಬರ್ತಾರಂತೆ ಪೂಜೆ ಟೈಮಲ್ಲಿ. ದಿವಸ ಬರ್ತಾರಂತೆ. ದಿವಸ ಬರ್ತಾರೆ. ಪೂಜೆ ಆದ ತಕ್ಷಣ ಸಾಕು 6 ಗಂಟೆ ಇವ್ರು ಬಂದು ರೆಡಿ ಇರ್ತಾರೆ. ಪೂಜೆ ಟೈಮ್ ಬಂದ ಮೇಲೆ ಇಲ್ಲಿ ನಿಂತ್ಕೊಂತಾರೆ, ಆಮೇಲೆ ಹೋಗ್ಬಿಡ್ತಾರಂತೆ, ಕಾಣೋದೇ ಇಲ್ಲ ಅಂತೆ. ಏ ಭಗವಾನ್. ಸೊ ನೋಡಿ, ನಮ್ಮ ಬುಲೆಟ್ಟು ರೆಡಿ ಇದೆ. ಬಾರಪ್ಪ ತೆಗಿಯೋ ನೀ ಗಾಡಿ. ಸರಿ ಆಯ್ತಪ್ಪ, ತೆಗಿತೀನಿ.